KRSನಿಂದ ಪ್ರತಿ ದಿವಸ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಸಚಿವರಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಅದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನಾನು ತಮಿಳುನಾಡಿಗೆ ಕಳೆದ 30 ವರ್ಷದಿಂದ ನೋಡ್ಕೊತಾ ಬರ್ತದೆ. ಯಾವಾಗ ಕರ್ನಾಟಕದಲ್ಲಿ ಜಲಾಶಯದಲ್ಲಿ ನೀರು ಇರೋದಿಲ್ಲ ಆವಾಗ ನಮಗೊಂದು ಪರೀಕ್ಷೆ ಕಾಲ ಬರುತ್ತೆ. ನಾವು ಹೆಚ್ಚು ನೀರು ಬಿಟ್ಟಾಗ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇವತ್ತು ಹವಾಮಾನ ಇಲಾಖೆ ವರದಿ ಪ್ರಕಾರ ಇವತ್ತು ನಮಗಿರ್ತಕ್ಕಂಥ ಮಾಹಿತಿ ಕುಡಿ ನೀರಿಗೂ ಕೂಡ ತೊಂದರೆ ಇದೆ. ಮತ್ತು ನಮ್ಮಲ್ಲೇ ನೀರಿಲ್ಲ, ನೀರು ಬಿಟ್ಟರೆ ಏನಾಗಬೇಕು ಅನ್ನೋದು ಜನರು ಮತ್ತು ಕನ್ನಡ ಪರ ಸಂಘಟನೆಗಳು, ರೈತರು ಕೂಡ ಎಲ್ಲ ಹೋರಾಟ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಮ್ಮಲ್ಲೇ ನೀರು ಇಲ್ಲದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊತಿರ್ತಾರೆ. ಇವತ್ತು ಸಚಿವರು ಕೂಡ ಸಭೆಯನ್ನು ಕರೆದಾರೆ. ಅವ್ರು ಬಂದು ಹೇಳ್ಬಿಡ್ತಾರೆ, ಕರ್ನಾಟಕ ರಾಜ್ಯ ಬೇರೆ ರಾಜ್ಯಗಳಿಗೆ ಸಹಾಯ ಮಾಡಲಿಕ್ಕೆ ಭಾಳ ಮುಂದದೇನು. ಇವತ್ತು ತಮಿಳುನಾಡಿಗೆ ಇವತ್ತು ನಮ್ಮ ಮೇಕೆದಾಟಿದೆ, ಅದಕ್ಕೆ ಅವ್ರು ಅಬ್ಜೆಕ್ಷನ್ ಮಾಡಬಾರ್ದು. ನಮ್ಮ ಮಹದಾಯಿ ವ್ಯವಸ್ಥೆ ಇದೆ, ಕಳಸಾ ಬಂಡೂರು ಇದೆ, ಅದಕ್ಕೆ ಗೋವಾದವ್ರು ತಕರಾರು ಮಾಡೋದು. ಒಂದು ರಾಜ್ಯ ಒಂದಕ್ಕೊಂದು ಹೊಂದಾಣಿಕೆ ಇದ್ದಾಗ ಸಾಧ್ಯ ಐತಿ. ಕರ್ನಾಟಕಕ್ಕೆ ನಾವು ಆಂಧ್ರಕ್ಕೆ ನೀರು ಬೇಕಾದಾಗ ಬಿಡ್ತೀವಿ, ಮಹಾರಾಷ್ಟ್ರಕ್ಕೆ ಬೇಕಾದಾಗ ಬಿಡ್ತೀವಿ, ಎಲ್ಲ ಕಡೆ ಬಿಡ್ತೀವಿ. ನಮಗೆ ಬೇಕಾದಾಗ ಯಾರೂ ಬಿಡೋದಿಲ್ಲ. ಅದಕ್ಕೆ ಇದೊಂದು ಗಂಭೀರವಾದಂಥ ಸಮಸ್ಯೆ ಐತೆ. ನಮ್ಮಲ್ಲಿ ನೀರಿಲ್ಲ, ನಮ್ಮಲ್ಲಿ ಕುಡಿ ನೀರಿನ ವ್ಯವಸ್ಥೆಗೆ ಎಷ್ಟು ಬೇಕಾಷ್ಟು ಇಟ್ಕೊಂಡು ಅಂಥ ಸಂದರ್ಭ ಇದ್ದಾಗ ಹಾಯಿ ಮಟ್ಟದಲ್ಲಿ ಸಭೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಇವತ್ತಿನ ಮಟ್ಟಿಗಂತೂ ನೀರಿಲ್ಲ, ಬಿಡೋದು ಭಾಳ ಕಠಿಣ ಐತೆ ಅನ್ನೋದು ಎಲ್ಲ ಭಾಗದ ಜನತೆಯ ಒಂದು ಕೂಗಾಗಿದೆ. ಅದಕ್ಕೆ ನಮ್ಮಲ್ಲೇ ನೀರಿಲ್ದಾಗ ಹೆಂಗೆ ಬಿಡಬೇಕು ಅನ್ನೋದು ದೊಡ್ಡ ಚರ್ಚೆ ನಡೀತಕ್ಕಂಥದ್ದು. ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನುವಂಥ ಹೇಳಿಕೆ ಬಯಸ್ತೇನೆ. KRSನಿಂದ ಪ್ರತಿ ದಿವಸ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಸಚಿವರಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಅದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನಾನು ತಮಿಳುನಾಡಿಗೆ ಕಳೆದ 30 ವರ್ಷದಿಂದ ನೋಡ್ಕೊತಾ ಬರ್ತದೆ. ಯಾವಾಗ ಕರ್ನಾಟಕದಲ್ಲಿ ಜಲಾಶಯದಲ್ಲಿ ನೀರು ಇರೋದಿಲ್ಲ ಆವಾಗ ನಮಗೊಂದು ಪರೀಕ್ಷೆ ಕಾಲ ಬರುತ್ತೆ. ನಾವು ಹೆಚ್ಚು ನೀರು ಬಿಟ್ಟಾಗ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇವತ್ತು ಹವಾಮಾನ ಇಲಾಖೆ ವರದಿ ಪ್ರಕಾರ ಇವತ್ತು ನಮಗಿರ್ತಕ್ಕಂಥ ಮಾಹಿತಿ ಕುಡಿ ನೀರಿಗೂ ಕೂಡ ತೊಂದರೆ ಇದೆ. ಮತ್ತು ನಮ್ಮಲ್ಲೇ ನೀರಿಲ್ಲ, ನೀರು ಬಿಟ್ಟರೆ ಏನಾಗಬೇಕು ಅನ್ನೋದು ಜನರು ಮತ್ತು ಕನ್ನಡ ಪರ ಸಂಘಟನೆಗಳು, ರೈತರು ಕೂಡ ಎಲ್ಲ ಹೋರಾಟ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಮ್ಮಲ್ಲೇ ನೀರು ಇಲ್ಲದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊತಿರ್ತಾರೆ. ಇವತ್ತು ಸಚಿವರು ಕೂಡ ಸಭೆಯನ್ನು ಕರೆದಾರೆ. ಅವ್ರು ಬಂದು ಹೇಳ್ಬಿಡ್ತಾರೆ, ಕರ್ನಾಟಕ ರಾಜ್ಯ ಬೇರೆ ರಾಜ್ಯಗಳಿಗೆ ಸಹಾಯ ಮಾಡಲಿಕ್ಕೆ ಭಾಳ ಮುಂದದೇನು. ಇವತ್ತು ತಮಿಳುನಾಡಿಗೆ ಇವತ್ತು ನಮ್ಮ ಮೇಕೆದಾಟಿದೆ, ಅದಕ್ಕೆ ಅವ್ರು ಅಬ್ಜೆಕ್ಷನ್ ಮಾಡಬಾರ್ದು. ನಮ್ಮ ಮಹದಾಯಿ ವ್ಯವಸ್ಥೆ ಇದೆ, ಕಳಸಾ ಬಂಡೂರು ಇದೆ, ಅದಕ್ಕೆ ಗೋವಾದವ್ರು ತಕರಾರು ಮಾಡೋದು. ಒಂದು ರಾಜ್ಯ ಒಂದಕ್ಕೊಂದು ಹೊಂದಾಣಿಕೆ ಇದ್ದಾಗ ಸಾಧ್ಯ ಐತಿ. ಕರ್ನಾಟಕಕ್ಕೆ ನಾವು ಆಂಧ್ರಕ್ಕೆ ನೀರು ಬೇಕಾದಾಗ ಬಿಡ್ತೀವಿ, ಮಹಾರಾಷ್ಟ್ರಕ್ಕೆ ಬೇಕಾದಾಗ ಬಿಡ್ತೀವಿ, ಎಲ್ಲ ಕಡೆ ಬಿಡ್ತೀವಿ. ನಮಗೆ ಬೇಕಾದಾಗ ಯಾರೂ ಬಿಡೋದಿಲ್ಲ. ಅದಕ್ಕೆ ಇದೊಂದು ಗಂಭೀರವಾದಂಥ ಸಮಸ್ಯೆ ಐತೆ. ನಮ್ಮಲ್ಲಿ ನೀರಿಲ್ಲ, ನಮ್ಮಲ್ಲಿ ಕುಡಿ ನೀರಿನ ವ್ಯವಸ್ಥೆಗೆ ಎಷ್ಟು ಬೇಕಾಷ್ಟು ಇಟ್ಕೊಂಡು ಅಂಥ ಸಂದರ್ಭ ಇದ್ದಾಗ ಹಾಯಿ ಮಟ್ಟದಲ್ಲಿ ಸಭೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಇವತ್ತಿನ ಮಟ್ಟಿಗಂತೂ ನೀರಿಲ್ಲ, ಬಿಡೋದು ಭಾಳ ಕಠಿಣ ಐತೆ ಅನ್ನೋದು ಎಲ್ಲ ಭಾಗದ ಜನತೆಯ ಒಂದು ಕೂಗಾಗಿದೆ. ಅದಕ್ಕೆ ನಮ್ಮಲ್ಲೇ ನೀರಿಲ್ದಾಗ ಹೆಂಗೆ ಬಿಡಬೇಕು ಅನ್ನೋದು ದೊಡ್ಡ ಚರ್ಚೆ ನಡೀತಕ್ಕಂಥದ್ದು. ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನುವಂಥದ್ದು